ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 1 2 3 3 ದಾರ ಇದೆ. ಇದರ ದಾರನ ಒಂದು ಸತಿ ತೆಗೀರಿ, ಮತ್ತೆರಡು ದಾರನ ಈ ರೀತಿ ಒಂದು ಸತಿ ತೆಗೀರಿ. ಮತ್ತೆ ನೀಡಲ್ ಮೇಲೆ ಸತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸತಿ, ಎರಡು ದಾರ ಒಂದು ಸತಿ. ಇಲ್ಲಿ ಇದಕ್ಕೆ ಡಬಲ್ ಕ್ರೋಶಾ ಕಂಬ ಅಂತಾರೆ. ಸೊ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಆಗಿ ಇಲ್ಲಿ 7 ಡಬಲ್ ಕ್ರೋಶಾ ಕಂಬ ಮಾಡ್ತಾಯಿದ್ದೀನಿ ನಾನು ಫಸ್ಟು.